ಓಂ ಶಾಂತಿ. ಇಂದಿನ ದಿನಾಂಕ 24/7/2022. ಅವ್ವೆಕ್ ಬಾಪ್ತಾದ ರಿವೈಸ್ 18/12/91. ಪ್ರತಿ ಕರ್ಮದಲ್ಲಿ ಪ್ರಾಮಾಣಿಕತೆಯ ಪ್ರಯೋಗ ಮಾಡುವುದೇ ತಪಸ್ಸು. ಇಂದು ಬಾಪ್ತಾದ ಸರ್ವ ತಪಸ್ವಿ ಕುಮಾರ ಮತ್ತು ತಪಸ್ವಿ ಕುಮಾರಿಯರಲ್ಲಿ ತಪಸ್ಸಿನ ವಿಶೇಷ ಚಿಹ್ನೆಗಳನ್ನು ನೋಡುತ್ತಿರುವರು. ತಪಸ್ವಿ ಆತ್ಮರ ವಿಶೇಷತೆಗಳನ್ನು ಮೊದಲು ತಿಳಿಸಿದ್ದೇವೆ. ಇಂದು ಇನ್ನೂ ವಿಶೇಷತೆಯನ್ನು ತಿಳಿಸುತ್ತೇವೆ. ತಪಸ್ವಿ ಆತ್ಮ ಅರ್ಥಾತ್ ಸದಾ ಪ್ರಾಮಾಣಿಕ ಆತ್ಮ. ಪ್ರಾಮಾಣಿಕತೆಯೇ ತಪಸ್ವಿಯ ವಿಶೇಷತೆ ಆಗಿದೆ. ಪ್ರಾಮಾಣಿಕ ಆತ್ಮ ಅರ್ಥಾತ್ ಪ್ರತಿ ಕರ್ಮದಲ್ಲಿ ಶ್ರೀಮತದಂತೆ ನಡೆಯುವುದರಲ್ಲಿ ಪ್ರಾಮಾಣಿಕರಾಗಿರುತ್ತಾರೆ. ಪ್ರಾಮಾಣಿಕ ಅರ್ಥಾತ್ ನಂಬಿಕಸ್ಥರು ಮತ್ತು ನಿಷ್ಕಪಟಿಗಳು. ಶ್ರೀಮತದಂತೆ ನಡೆಯುವುದರಲ್ಲಿ ಪ್ರಾಮಾಣಿಕ ಆತ್ಮ ಸ್ವತಃ ಪ್ರತಿ ಹೆಜ್ಜೆ ಶ್ರೀಮತದ ಪ್ರೇರಣೆಯ ಪ್ರಮಾಣ ಇಡುತ್ತಾರೆ. ಅವರ ಪ್ರತಿ ಹೆಜ್ಜೆಯನ್ನು ತಾನಾಗಿಯೇ ಶ್ರೀಮತದ ಪ್ರಮಾಣ ನಡೆಯುತ್ತದೆ. ವಿಜ್ಞಾನದ ಶಕ್ತಿಯಿಂದ ಅನೇಕ ವಸ್ತುಗಳು ಸ್ವಯಂಚಾಲಿತ ಆಗಿರುತ್ತವೆ. ನಡೆಸಬೇಕಾಗಿಲ್ಲ. ವಿದ್ಯುತ್ತಿನ ಮೂಲಕ ಅಥವಾ ಪ್ರಕಂಪನಗಳ ಮೂಲಕ ಸ್ವಿಚ್ ಹಾಕಿದಾಗ ಪ್ರಾರಂಭ ಆಗುತ್ತವೆ. ಆದರೆ ವಿಜ್ಞಾನದ ಶಕ್ತಿ ವಿನಾಶಿಯಾಗಿರುವುದರಿಂದ ಅಲ್ಪಕಾಲದವರೆಗೆ ನಡೆಯುತ್ತದೆ. ಅವಿನಾಶಿ ತಂದೆಯ ಮೂಲಕ ಈ ಬ್ರಾಹ್ಮಣ ಜೀವನದಲ್ಲಿ ಸದಾ ಮತ್ತು ಸ್ವತಃ ಸಹಜ ನಡೆಯುತ್ತಾರೆ. ಬ್ರಾಹ್ಮಣ ಜೀವನ ಪಡೆದಾಗಲೇ ದಿವ್ಯ ಬುದ್ಧಿಯಲ್ಲಿ ಬಾಪ್ತಾದ ಶ್ರೀಮತವನ್ನು ತುಂಬಿದರು. ಪ್ರಾಮಾಣಿಕ ಆತ್ಮ ಅದೇ ಶ್ರೀಮತದ ಪ್ರೇರಣೆಯ ಅನುಸಾರ ಸ್ವಾಭಾವಿಕ ಸಹಜ ನಡೆಯುತ್ತಾರೆ. ಹೀಗೆ ಪ್ರಾಮಾಣಿಕತೆಯ ಮೊದಲನೆಯ ಚಿಹ್ನೆಯಾಗಿದೆ ಪ್ರತಿ ಹೆಜ್ಜೆ ಪ್ರತಿ ಸೆಕೆಂಡ್ ಶ್ರೀಮತದನುಸಾರ ಸರಿಯಾಗಿ ನಡೆಯುವುದು. ಎಲ್ಲರೂ ನಡೆಯುತ್ತಾರೆ. ಆದರೆ ನಡೆಯುತ್ತಿದ್ದರೂ ಅನೇಕ ಪ್ರಕಾರದ ಭಿನ್ನತೆ ಬರುತ್ತದೆ. ಕೆಲವರು ಸಹಜ ಮತ್ತು ತೀವ್ರಗತಿಯಿಂದ ನಡೆಯುತ್ತಾರೆ, ಏಕೆಂದರೆ ಆ ಆತ್ಮಕ್ಕೆ ಶ್ರೀಮತ ಸದಾ ಸ್ಪಷ್ಟ ಸ್ಮೃತಿಯಲ್ಲಿರುವ ಕಾರಣ ಸಮರ್ಥ ಆಗಿರುತ್ತಾರೆ. ಇದೇ ನಂಬರ್ 1 ಪ್ರಾಮಾಣಿಕತೆಯಾಗಿದೆ. ಇದು ಶ್ರೀಮತ ಹೌದೋ ಅಲ್ಲವೋ, ಇದು ಸರಿಯೋ ಅಥವಾ ತಪ್ಪೋ ಎಂದು ನಂಬರ್ 1 ಆತ್ಮ ವಿಚಾರ ಮಾಡಬೇಕಾಗಿಲ್ಲ, ಏಕೆಂದರೆ ಸ್ಪಷ್ಟ ಇದೆ. ಎರಡನೇ ಆತ್ಮಕ್ಕೆ ಸ್ಪಷ್ಟವಿಲ್ಲದ ಕಾರಣ ವಿಚಾರ ಮಾಡಬೇಕಾಗುತ್ತದೆ. ಆದ್ದರಿಂದ ತೀವ್ರಗತಿಯಿಂದ ಮಧ್ಯಮ ಗತಿ ಆಗುತ್ತದೆ. ಜೊತೆಗೆ ಕೆಲವರು ವಿಚಾರ ಮಾಡುತ್ತಾರೆ, ಕೆಲವರು ಸುಸ್ತಾಗುತ್ತಾರೆ. ಏಕೆ ಸುಸ್ತಾಗುತ್ತಾರೆ? ನಡೆಯುತ್ತಾ ಶ್ರೀಮತದ ಸನ್ನೆಯಲ್ಲಿ ಮನ್ಮತ ಪರಮತ ಸೇರಿಸಿ ಬಿಡುತ್ತಾರೆ. ಆದ್ದರಿಂದ ಸ್ಪಷ್ಟ ಮತ್ತು ನೇರ ದಾರಿಯನ್ನು ಬಿಟ್ಟು ಅಂಕುಡೊಂಕಾದ ದಾರಿಯಲ್ಲಿ ಹೋಗುತ್ತಾರೆ. ಪರಿಣಾಮದಲ್ಲಿ ಪುನಃ ತಿರುಗಿ ಬರಲೇಬೇಕಾಗುತ್ತದೆ, ಏಕೆಂದರೆ ಗುರಿ ತಲುಪಲು ದಾರಿ ಒಂದೇ ಸ್ಪಷ್ಟ ಮತ್ತು ಸಹಜ ಆಗಿದೆ. ನೇರ ಇರುವುದನ್ನು ಅಂಕುಡೊಂಕು ಮಾಡಿಬಿಡುತ್ತಾರೆ. ಅಂದ ಮೇಲೆ ವಿಚಾರ ಮಾಡಿರಿ. ಅಂಕುಡೊಂಕಾಗಿ ನಡೆಯುವವನು ಎಲ್ಲಿಯವರೆಗೆ ನಡೆಯಬಲ್ಲ, ಯಾವ ಗತಿಯಲ್ಲಿ ನಡೆಯಬಲ್ಲ ಮತ್ತು ಪರಿಣಾಮವೇನಾಗುವುದು? ಸುಸ್ತಾಗುವುದು ಮತ್ತು ನಿರಾಶರಾಗಿ ಹಿಂತಿರುಗುವುದು. ಆದ್ದರಿಂದ ಎರಡನೇ ನಂಬರ್ ಆಗುತ್ತದೆ. ಅನೇಕ ಸೆಕೆಂಡ್ ಕಳೆದುಕೊಂಡರು, ಅನೇಕ ಶ್ವಾಸ ಕಳೆದುಕೊಂಡರು, ಸರ್ವಶಕ್ತಿಗಳನ್ನು ಕಳೆದುಕೊಂಡರು. ಆದ್ದರಿಂದ ಎರಡನೇ ನಂಬರ್ ಆಯಿತು. ನಾವಂತೂ ನಡೆಯುತ್ತಿದ್ದೇವೆ ಎಂದಷ್ಟೇ ಖುಷಿ ಪಡಬೇಡಿ. ಆದರೆ ನಿಮ್ಮ ನಡಿಗೆ ಮತ್ತು ಗತಿ ಎರಡನ್ನೂ ಪರಿಶೀಲನೆ ಮಾಡಿಕೊಳ್ಳಿರಿ. ಪ್ರಾಮಾಣಿಕತೆ ಎಂದು ಯಾವುದಕ್ಕೆ ಹೇಳುತ್ತಾರೆ ತಿಳಿಯಿತೆ? ಪ್ರಾಮಾಣಿಕ ಆತ್ಮದ ಮತ್ತೊಂದು ಚಿಹ್ನೆಯಾಗಿದೆ. ಅವರು ಎಂದೂ ಯಾವುದೇ ಖಜಾನೆಯನ್ನು ವ್ಯರ್ಥ ಮಾಡುವುದಿಲ್ಲ.
ಕೇವಲ ಸ್ಥೂಲಧನ ಅಥವಾ ಖಜಾನೆ ಅಷ್ಟೇ ಅಲ್ಲ, ಆದರೆ ಇನ್ನೂ ಅನೇಕ ಖಜಾನೆಗಳು ನಿಮಗೆ ಸಿಕ್ಕಿವೆ. ಪ್ರಾಮಾಣಿಕರಾದವರು ಸಂಗಮಯುಗದ ಖಜಾನೆಯ 1 ಸೆಕೆಂಡನ್ನೂ ಸಹ ವ್ಯರ್ಥ ಕಳೆಯುವುದಿಲ್ಲ, ಏಕೆಂದರೆ ಸಂಗಮಯುಗದ 1 ಸೆಕೆಂಡ್ ವರ್ಷಕ್ಕಿಂತಲೂ ಹೆಚ್ಚು. ಬಡವರ 8 ಆಣೆ 800 ರೂಪಾಯಿಗೆ ಸಮಾನವಾಗಿರುತ್ತದೆ, ಏಕೆಂದರೆ 8 ಆಣೆಯಲ್ಲಿ ಸತ್ಯ ಹೃದಯದ ಭಾವನೆ 800ಕ್ಕಿಂತ ಹೆಚ್ಚು ಇರುತ್ತದೆ. ಅದೇ ರೀತಿ ಸಂಗಮಯುಗದ ಸಮಯದ 1 ಸೆಕೆಂಡ್ ಇಷ್ಟು ದೊಡ್ಡದ್ದು, ಏಕೆಂದರೆ 1 ಸೆಕೆಂಡ್ನಲ್ಲಿ ಪದಮದಷ್ಟು ಸಂಪಾದನೆಯಾಗುತ್ತದೆ. ಸೆಕೆಂಡ್ ಕಳೆದುಕೊಂಡರೆ ಪದಮದಷ್ಟು ಸಂಪಾದನೆ ಕಳೆದುಕೊಂಡಂತೆ. ಅದೇ ರೀತಿ ಸಂಕಲ್ಪದ ಖಜಾನೆ, ಜ್ಞಾನಧನದ ಖಜಾನೆ, ಸರ್ವಶಕ್ತಿಗಳ ಖಜಾನೆ, ಸರ್ವಗುಣಗಳ ಖಜಾನೆ ವ್ಯರ್ಥ ಮಾಡುವುದಿಲ್ಲ. ಸರ್ವಶಕ್ತಿಗಳನ್ನು, ಸರ್ವಗುಣಗಳನ್ನು ಮತ್ತು ಜ್ಞಾನವನ್ನು ಸ್ವಯಂ ಪ್ರತಿ ಮತ್ತು ಸೇವೆಯ ಪ್ರತಿ ಕಾರ್ಯದಲ್ಲಿ ತೊಡಗಿಸದಿದ್ದರೆ ಅದು ಸಹ ವ್ಯರ್ಥವಾಗುತ್ತದೆ. ದಾತ ಕೊಟ್ಟರು, ಆದರೆ ತೆಗೆದುಕೊಳ್ಳುವವರು ಧಾರಣೆ ಮಾಡದಿದ್ದರೆ ಅದು ಸಹ ವ್ಯರ್ಥವಾಯಿತಲ್ಲವೇ? ಪ್ರಾಮಾಣಿಕ ಆಗಿರುವವರು ಧನವನ್ನು ಪ್ರಾಪ್ತ ಮಾಡಿಕೊಂಡು ಕೇವಲ ಇಟ್ಟುಕೊಳ್ಳುವುದಿಲ್ಲ. ಪ್ರಾಮಾಣಿಕತೆಯ ಚಿಹ್ನೆಯಾಗಿದೆ ಖಜಾನೆಯನ್ನು ಹೆಚ್ಚು ಮಾಡುವುದು. ಜ್ಞಾನಧನವನ್ನು ಸಹ ಸಮಯ ಪ್ರಮಾಣ ಸರ್ವ ಆತ್ಮಗಳ ಪ್ರತಿ ಅಥವಾ ಸ್ವ ಉನ್ನತಿಯ ಪ್ರತಿ ಉಪಯೋಗ ಮಾಡದಿದ್ದರೆ ಖಜಾನೆ ಎಂದೂ ಹೆಚ್ಚುವುದಿಲ್ಲ. ಯಾವುದೇ ಕಾರ್ಯದಲ್ಲಿ ಲಾಭ ಮಾಡಿ ತೋರಿಸುವವರಿಗೆ ಪ್ರಾಮಾಣಿಕ ಮ್ಯಾನೇಜರ್ ಅಥವಾ ಡೈರೆಕ್ಟರ್ ಎಂದು ಹೇಳಲಾಗುತ್ತದೆ. ಪ್ರಗತಿ ಮಾಡಿ ತೋರಿಸಬೇಕು. ಇದೇ ರೀತಿ ಸಂಕಲ್ಪದ ಖಜಾನೆಯನ್ನು, ಶಕ್ತಿಗಳನ್ನು, ಗುಣಗಳನ್ನು ಕಾರ್ಯದಲ್ಲಿ ತೊಡಗಿಸಿ ಲಾಭ ಮಾಡಿ ತೋರಿಸುವವರಾಗಿರುವಿರೋ ಅಥವಾ ವ್ಯರ್ಥ ಮಾಡುವವರೋ? ಪ್ರಾಮಾಣಿಕತೆಯ ಚಿಹ್ನೆಯಾಗಿದೆ ವ್ಯರ್ಥ ಮಾಡುವುದಲ್ಲ, ಲಾಭ ಮಾಡುವುದು. ನಿಮ್ಮ ತನು, ಮನ ಮತ್ತು ಸ್ಥೂಲಧನ ಈ 3 ತಂದೆ ಕೊಟ್ಟಿರುವ ಖಜಾನೆಯಾಗಿದೆ. ನೀವೆಲ್ಲರೂ ತನು, ಮನ, ಧನ ಏನೆಲ್ಲ ಇತ್ತು ಅದನ್ನು ಅರ್ಪಣೆ ಮಾಡಿದ್ದೀರಿ. ಎಲ್ಲವೂ ನಿನ್ನದು ಎಂದು ಸಂಕಲ್ಪ ಮಾಡಿದ್ದೀರಿ. ಸ್ವಲ್ಪ ನನ್ನದು, ಸ್ವಲ್ಪ ತಂದೆಯದು ಎಂದಲ್ಲ. ಸ್ವಲ್ಪ ಧನವನ್ನು ಜೇಬು ಖರ್ಚಿಗೆ ಇಟ್ಟುಕೊಳ್ಳಬೇಕು. ಅಂತಹ ಸಮಯ ಬಂದರೆ ಬೇಕಾಗುತ್ತದೆ ಎಂದು ಎತ್ತಿಟ್ಟಿರುವಿರಾ? ಸಮಯಕ್ಕೆ ಬೇಕು ಎಂದು ಸ್ವಲ್ಪ ತೆಗೆದಿಡುವುದು ಬುದ್ಧಿವಂತಿಕೆಯ ಕೆಲಸವಾಗಿದೆ. ಎಷ್ಟು ನನ್ನದು ನನ್ನದು ಎಂದು ಇರುತ್ತದೆಯೋ ಅಷ್ಟು ತಿರುವು ಮುರುವಾಗುತ್ತದೆ, ಏಕೆಂದರೆ ಅದನ್ನು ಮುಚ್ಚಿಡಬೇಕಾಗುತ್ತದೆ ಅಲ್ಲವೇ? ಭಕ್ತಿ ಮಾರ್ಗದವರು ತಿಳಿಯುತ್ತಾರೆ, ಇದು ನನ್ನ ಚಕ್ರವಾಗಿದೆ. ಆದ್ದರಿಂದ ಎಲ್ಲವೂ ನಿನ್ನದು ಎಂದು ಹೇಳಿದ ಮೇಲೆ ಯಾವುದೂ ಸಹ ತನು, ಮನ, ಧನ, ವಸ್ತು ಕೇವಲ ಧನ ಅಷ್ಟೇ ಅಲ್ಲ, ವಸ್ತುಗಳೂ ಸಹ ಧನ ಆಗಿದೆ. ವಸ್ತು ಆಗುವುದು ಹೇಗೆ? ವಸ್ತು ಧನದಿಂದ ಆಗುವುದಲ್ಲವೇ? ಆದ್ದರಿಂದ ಯಾವುದೇ ವಸ್ತು, ಯಾವುದೇ ಸ್ಥೂಲಧನ, ಮನಸ್ಸಿನ ಯಾವುದಾದರೂ ಸಂಕಲ್ಪ ಮತ್ತು ತನುವಿನಿಂದ ವ್ಯರ್ಥ ಕರ್ಮ ಮಾಡುವುದು ಅಥವಾ ತನುವಿನಿಂದ ವ್ಯರ್ಥ ಸಮಯ ಕಳೆಯುವುದು, ಇದು ಸಹ ವ್ಯರ್ಥದಲ್ಲಿ ಸೇರಿಸಲ್ಪಡುತ್ತದೆ. ಪ್ರಾಮಾಣಿಕರಾದವರು ತನುವನ್ನು ಸಹ ವ್ಯರ್ಥದಲ್ಲಿ ತೊಡಗಿಸುವುದಿಲ್ಲ, ಸಂಕಲ್ಪವನ್ನು ವ್ಯರ್ಥದಲ್ಲಿ ತೊಡಗಿಸುವುದಿಲ್ಲ. ನೀವು ಎಲ್ಲಿಯೇ ಇರಬಹುದು, ಪ್ರವೃತ್ತಿಯವರೇ ಇರಬಹುದು, ಸೇವಾ ಕೇಂದ್ರದಲ್ಲಿಯೇ ಇರಬಹುದು, ಮಧುಬನದವರೇ ಇರಲಿ, ಎಲ್ಲರ ತನು, ಮನ, ಧನ ತಂದೆಯದಾಗಿದೆ. ಅಥವಾ ಪ್ರವೃತ್ತಿಯವರು ನಾವು ಸಮರ್ಪಣೆ ಅಂತೂ ಆಗಿಲ್ಲ ಅಂದ ಮೇಲೆ ನನ್ನದು ಎಂದು ತಿಳಿಯುತ್ತೀರಾ? ಇಲ್ಲ, ಇದು ತಂದೆಯ ಸ್ವತ್ತಾಗಿದೆ. ಹೀಗೆ ಪ್ರಾಮಾಣಿಕತೆ ಅರ್ಥಾತ್ ಸ್ವತ್ತಿನಲ್ಲಿ ಎಂದೂ ಕೊರತೆ ತರಬಾರದು. ವ್ಯರ್ಥ ಮಾಡುವುದು ಅರ್ಥಾತ್ ಸ್ವತ್ತಿನಲ್ಲಿ ಕೊರತೆಯನ್ನು ತರುವುದು. ಸ್ವತ್ತಿನಲ್ಲಿ ಎಂದೂ
ಕೊರತೆ ಮಾಡದಿರುವುದು ಪ್ರಾಮಾಣಿಕತೆಯ ಚಿಹ್ನೆಯಾಗಿದೆ. ಸಣ್ಣ ವಸ್ತುವನ್ನು ವ್ಯರ್ಥ ಮಾಡುವುದಿಲ್ಲ. ಅನೇಕ ಬಾರಿ ಬುದ್ಧಿಯ ಹುಡುಗಾಟಿಕೆಯಿಂದ ಅಥವಾ ಶರೀರದ ಮೂಲಕ ಕಾರ್ಯದಲ್ಲಿ ಹುಡುಗಾಟಿಕೆಯ ಕಾರಣದಿಂದ ಚಿಕ್ಕ ಚಿಕ್ಕ ವಸ್ತುಗಳು ವ್ಯರ್ಥವಾಗುತ್ತವೆ. ನಂತರ ವಿಚಾರ ಮಾಡುತ್ತೀರಿ, ನಾನು ಇದನ್ನು ಬೇಕಂತಲೇ ಮಾಡಲಿಲ್ಲ, ಆಗಿಬಿಟ್ಟಿತು, ಅರ್ಥಾತ್ ಹುಡುಗಾಟಿಕೆ ಆಗಿದೆ. ಬುದ್ಧಿಯದೇ ಆಗಿರಲಿ ಅಥವಾ ಶರೀರದ ಪರಿಶ್ರಮದ ಹುಡುಗಾಟಿಕೆಯೇ ಆಗಿರಲಿ, ಎರಡೂ ಪ್ರಕಾರದ ಹುಡುಗಾಟಿಕೆ ವ್ಯರ್ಥ ಮಾಡುತ್ತದೆ. ಆದ್ದರಿಂದ ವ್ಯರ್ಥ ಮಾಡಬೇಡಿ. ಒಂದಕ್ಕೆ 10 ಪಟ್ಟು ಹೆಚ್ಚಿಸಬೇಕು, ವ್ಯರ್ಥ ಮಾಡಬಾರದು. ಅದಕ್ಕೆ ಬಾಪ್ದಾದ ಸದಾ ಒಂದು ಸ್ಲೋಗನ್ ಹೇಳುತ್ತಾರೆ, ಖರ್ಚು ಕಡಿಮೆ, ಲಾಭ ಹೆಚ್ಚು. ಇದು ಹೆಚ್ಚಿಸುವುದಾಗಿದೆ, ಅದು ಕಳೆಯುವುದಾಗಿದೆ. ಪ್ರಾಮಾಣಿಕ ಅಂದರೆ ತನು ಮನ ಧನವನ್ನು ಸದಾ ಸಫಲ ಮಾಡುವುದು. ಇದಾಗಿದೆ ಪ್ರಾಮಾಣಿಕ ಆತ್ಮದ ಚಿಹ್ನೆ. ಆದ್ದರಿಂದ ತಪಸ್ಸು ಅರ್ಥಾತ್ ಎಲ್ಲ ಪ್ರಾಮಾಣಿಕತೆಯ ವಿಶೇಷತೆ ಸದಾ ಪ್ರತಿ ಕಾರ್ಯದಲ್ಲಿ ಬರಬೇಕು. ಎಲ್ಲವೂ ಸಮಾವೇಶವಾಗಿದೆ, ಎಲ್ಲವೂ ತಿಳಿದುಕೊಂಡಿದ್ದೇವೆ, ಆದರೆ ಅಲ್ಲ. ತಪಸ್ಸು ಯೋಗದ ಅರ್ಥವೇ ಆಗಿದೆ, ಪ್ರಯೋಗದಲ್ಲಿ ತರುವುದು. ಈ ವಿಶೇಷತೆಗಳನ್ನು ಪ್ರಯೋಗದಲ್ಲಿ ತರದಿದ್ದರೆ ಪ್ರಯೋಗಿಯೂ ಅಲ್ಲ, ಅಂದ ಮೇಲೆ ಯೋಗಿಯೂ ಅಲ್ಲ. ಈ ಎಲ್ಲ ಖಜಾನೆಗಳನ್ನು ಬಾಪ್ದಾದ ಅವರು ಪ್ರಯೋಗ ಮಾಡಲು ಕೊಟ್ಟಿರುವರು. ಮತ್ತು ಎಷ್ಟು ಪ್ರಯೋಗ ಮಾಡುತ್ತೀರಿ? ಪ್ರಯೋಗದ ಚಿಹ್ನೆಯಾಗಿದೆ ಪ್ರಗತಿ ಹೊಂದುವುದು. ಪ್ರಗತಿಯಾಗದಿದ್ದರೆ ಪ್ರಯೋಗಿಯೂ ಅಲ್ಲ. ನಾವು ಮುಂದುವರಿಯುತ್ತಲೂ ಇಲ್ಲ, ಹಿಂದಕ್ಕೂ ಹೋಗುತ್ತಿಲ್ಲ ಎಂದು ಅನೇಕ ಆತ್ಮರು ತಮ್ಮಲ್ಲೇ ತಿಳಿದುಕೊಳ್ಳುತ್ತಾರೆ. ಯಾವ ರೀತಿ ಇದ್ದೆವು ಅದೇ ರೀತಿ ಇದ್ದೇವೆ. ಮತ್ತು ಇನ್ನು ಕೆಲವರು ನಾವು ಆರಂಭದಲ್ಲಿ ಬಹಳ ಚೆನ್ನಾಗಿದ್ದೆವು, ಬಹಳ ನಶೆ ಇತ್ತು, ಈಗ ನಶೆ ಕಡಿಮೆಯಾಗಿದೆ ಎಂದು ಹೇಳುತ್ತಾರೆ. ಹಾಗಾದರೆ ಪ್ರಗತಿಯಾಯಿತೋ ಅಥವಾ ಏನಾಯಿತು? ಹಾರುವ ಕಲೆ ಆಯಿತೋ ಅಥವಾ ನಿಲ್ಲುವ ಕಲೆಯಾಯಿತೋ? ಆದ್ದರಿಂದ ಪ್ರಯೋಗಿ ಆಗಿರಿ. ಪ್ರಾಮಾಣಿಕತೆಯ ಅರ್ಥವೇ ಆಗಿದೆ ಪ್ರಗತಿ ಮಾಡುವ ಪ್ರಯೋಗಿ. ಇಂತಹ ಪ್ರಯೋಗಿ ಆಗಿರುವಿರೋ ಅಥವಾ ಒಳಗೆ ಸಮಾವೇಶ ಮಾಡಿಟ್ಟುಕೊಂಡಿರುವರೋ? ಖಜಾನೆಯು ಒಳಗೆ ಸಮಾವೇಶವಾಗಿದ್ದರೆ ಕಾರ್ಯದಲ್ಲಿ ಬರಲೇ ಇಲ್ಲ. ಇಂತಹ ಪ್ರಾಮಾಣಿಕ ಆಗಿರುವಿರಾ? ಪ್ರಾಮಾಣಿಕರಾಗಿರುವವರ ಮೇಲೆ ತಂದೆಯ ಮತ್ತು ಪರಿವಾರದವರ ಹೃದಯದ ಪ್ರೀತಿ ಮತ್ತು ವಿಶ್ವಾಸ ಸ್ವತಃ ಇರುತ್ತದೆ. ವಿಶ್ವಾಸದ ಕಾರಣ ಪೂರ್ಣ ಅಧಿಕಾರವನ್ನು ಅವರಿಗೆ ಕೊಟ್ಟು ಬಿಡುತ್ತಾರೆ. ಪ್ರಾಮಾಣಿಕ ಆತ್ಮಕ್ಕೆ ಸ್ವತಃ ತಂದೆಯ ಮತ್ತು ಪರಿವಾರದ ಪ್ರೀತಿಯ ಅನುಭವ ಆಗುತ್ತದೆ. ದೊಡ್ಡವರ ಚಿಕ್ಕವರ ಸಮಾನರಾದವರ ವಿಶ್ವಾಸ ಪಾತ್ರದ ಅನುಭವವಾಗುತ್ತದೆ. ಇಂತಹ ವಿಶ್ವಾಸ ಪಾತ್ರರು ಎಷ್ಟರ ಮಟ್ಟಿಗೆ ಆಗಿದ್ದೇವೆ? ಇದನ್ನು ಪರಿಶೀಲನೆ ಮಾಡಿಕೊಳ್ಳಿ. ಈ ಕಾರಣದಿಂದ ನನ್ನಲ್ಲಿ ವಿಶ್ವಾಸ ಇಲ್ಲ, ನಾನು ಹೇಗೆ ವಿಶ್ವಾಸ ಪಾತ್ರ ಆಗಲಿ ಎಂದು ಹಾಗೆಯೇ ನಡೆಸಿಕೊಂಡು ಹೋಗಬೇಡಿ. ನಿಮ್ಮನ್ನು ಪಾತ್ರರನ್ನಾಗಿ ಮಾಡಿಕೊಳ್ಳಿ. ನಾನು ಒಳ್ಳೆಯವನು, ಆದರೆ ನನ್ನ ಮೇಲೆ ವಿಶ್ವಾಸ ಇಲ್ಲ ಎಂದು ಕೆಲವರು ಹೇಳುತ್ತಾರೆ. ಅದರ ಕಾರಣವನ್ನು ಬಹಳ ಉದ್ದಗಲ ಮಾಡಿ ಹೇಳುತ್ತಾರೆ. ಅವರು ಕೆಲವು ಕಾರಣವನ್ನು ಹೇಳುತ್ತಾರೆ ಮತ್ತು ಕೆಲವು ಕಾರಣಗಳೂ ಸಹ ಆಗುತ್ತವೆ. ಆದರೆ ಹೃದಯದ ಮತ್ತು ಬುದ್ಧಿಯ ಪ್ರಾಮಾಣಿಕತೆಯೂ ಸಹ ಬೇಕು. ಇಲ್ಲವಾದರೆ ಬುದ್ಧಿಯ ಏರುಪೇರು ಬಹಳ ಮಾಡುತ್ತಾರೆ. ಆದ್ದರಿಂದ ಹೃದಯದ ಪ್ರಾಮಾಣಿಕತೆ ಮತ್ತು ಬುದ್ಧಿಯ ಪ್ರಾಮಾಣಿಕತೆ ಎರಡೂ ಬೇಕು. ಎಲ್ಲ ಪ್ರಕಾರದ ಪ್ರಾಮಾಣಿಕತೆ ಇದ್ದರೆ ಅವಿಶ್ವಾಸ ಇರುವವರನ್ನು ಸಹ ಇಂದಲ್ಲದಿದ್ದರೆ ನಾಳೆ ವಿಶ್ವಾಸದಲ್ಲಿ ತರುತ್ತದೆ.
ಹೇಗೆ ಹೇಳುತ್ತಾರೆ, ಸತ್ಯದ ನಾವೇ ಮುಳುಗುವುದಿಲ್ಲ, ಆದರೆ ಒಯ್ದಾಡುತ್ತದೆ. ಹಾಗೆಯೇ ವಿಶ್ವಾಸದ ನಾವೇ ಸತ್ಯತೆ ಆಗಿದೆ. ಪ್ರಾಮಾಣಿಕತೆ ಇದ್ದರೆ ಒಯ್ದಾಡಬಹುದು, ಆದರೆ ಅವಿಶ್ವಾಸ ಪಾತ್ರ ಆಗುವುದು ಅರ್ಥಾತ್ ಮುಳುಗುವುದಿಲ್ಲ. ಆದ್ದರಿಂದ ಸತ್ಯತೆ ಧೈರ್ಯದಿಂದ ವಿಶ್ವಾಸ ಪಾತ್ರರಾಗಲು ಸಾಧ್ಯ. ಮೊದಲು ತಿಳಿಸಲಾಗಿತ್ತಲ್ಲವೇ, ಸತ್ಯವನ್ನು ಸಿದ್ಧ ಮಾಡಲು ಆಗುವುದಿಲ್ಲ. ಸತ್ಯ ಸ್ವಯಂ ಸಿದ್ಧವಾಗಿದೆ. ಸಿದ್ಧ ಮಾಡಬೇಡಿ, ಆದರೆ ಸಿದ್ಧಿ ಸ್ವರೂಪರಾಗಿರಿ. ಆದ್ದರಿಂದ ಈಗ ಸಮಯದ ಗತಿಯನುಸಾರ ಈಗ ತಪಸ್ಸಿನ ಹೆಜ್ಜೆಯನ್ನು ತೀವ್ರಗತಿಯಿಂದ ಮುಂದುವರೆಸಿರಿ. ತಿಳಿಯಿತೆ ತಪಸ್ಯಾ ವರ್ಷದಲ್ಲಿ ಏನು ಮಾಡಬೇಕು ಎಂದು. ಇನ್ನು ಸ್ವಲ್ಪ ಸಮಯ ಉಳಿದಿದೆ. ಈ ಎಲ್ಲ ವಿಧಿಗಳನ್ನು ಧಾರಣೆ ಮಾಡಿ ಸಿದ್ಧಿ ಸ್ವರೂಪ ಆಗಿರಿ. ಒಳ್ಳೆಯದು. ಸರ್ವ ಪ್ರಾಮಾಣಿಕ ಆತ್ಮಗಳಿಗೆ ಸದಾ ಸರ್ವ ಖಜಾನೆಗಳನ್ನು ಕಾರ್ಯದಲ್ಲಿ ತೊಡಗಿಸಿ ಮುಂದುವರೆಯುವಂತಹ ಆತ್ಮರಿಗೆ ಸದಾ ತನು ಮನ ಧನವನ್ನು ಯಥಾರ್ಥ ವಿಧಿಯಿಂದ ಕಾರ್ಯದಲ್ಲಿ ತರುವಂತಹ ಆತ್ಮರಿಗೆ ಸದಾ ತಮ್ಮನ್ನು ವಿಶ್ವಾಸ ಮತ್ತು ಪ್ರೀತಿಗೆ ಪಾತ್ರರನ್ನಾಗಿ ಮಾಡಿಕೊಳ್ಳುವ ಆತ್ಮರಿಗೆ ಸದಾ ವ್ಯರ್ಥವನ್ನು ಸಮರ್ಥದಲ್ಲಿ ಪರಿವರ್ತನೆ ಮಾಡುವಂತಹ ಶ್ರೇಷ್ಠ ಆತ್ಮರಿಗೆ ದೇಶ ವಿದೇಶದಲ್ಲಿ ದೂರ ಕುಳಿತಿದ್ದರೂ ಸಮೀಪ ಸನ್ಮುಖ ಕುಳಿತಿರುವ ಆತ್ಮರಿಗೆ ಬಾಪ್ದಾದ ಅವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ದಾದೀಜಿಯವರ ಜೊತೆ ತಂದೆಯ ಸೃಷ್ಟಿಯಲ್ಲಿಯೂ ನೀವಿದ್ದೀರಿ ಮತ್ತು ದೃಷ್ಟಿಯಲ್ಲಿಯೂ ನೀವಿದ್ದೀರಿ. ತಮ್ಮ ಸಹೋದರಿ ಜನಕನಿಗೆ ನೆನಪು ಪ್ರೀತಿಯನ್ನು ಕಳುಹಿಸಿ. ಇದೇ ಹೇಳಿ, ಶರೀರ ಮತ್ತು ಸೇವೆ ಎರಡನ್ನೂ ಸಂಭಾಲನೆ ಮಾಡುವ ಸಮತೋಲನೆ ಬಿಟ್ಟುಕೊಳ್ಳಿ, ಗಮನವಿಟ್ಟುಕೊಳ್ಳಿ. ಏಕೆಂದರೆ ಮುಂದೆಯೂ ಸಮಯ ಬಹಳ ಸೂಕ್ಷ್ಮವಾಗಿ ಬರುತ್ತದೆ. ಶರೀರವು ಸೂಕ್ಷ್ಮವಾಗುತ್ತಾ ಹೋಗುತ್ತದೆ ಮತ್ತು ಸೇವೆಯು ಅಧಿಕವಾಗುತ್ತಾ ಹೋಗುತ್ತದೆ. ಈಗ ಶರೀರದಿಂದ ಬಹಳ ಕೆಲಸ ತೆಗೆದುಕೊಳ್ಳಬೇಕು. ಒಳ್ಳೆಯದು. ಓಂ ಶಾಂತಿ. ವರದಾನ: ನನ್ನದು ನನ್ನದು ಎಂಬುದರ ಸಮಾಪ್ತಿ ಮಾಡಿ ಹಳೆಯ ಜಗತ್ತಿನಿಂದ ಸಾಯುವಂತಹ ನಿರ್ಭಯ ಅಥವಾ ಟ್ರಸ್ಟಿ ಭವ. ಜನರು ಸಾಯುವುದರಿಂದ ಭಯಪಡುತ್ತಾರೆ, ಆದರೆ ತಾವು ಸತ್ತೇ ಇದ್ದೀರಿ. ಹೊಸ ಜಗತ್ತಿನಲ್ಲಿ ಜೀವಿಸಿದ್ದೀರಿ, ಹಳೆಯ ಜಗತ್ತಿನಿಂದ ಸತ್ತಿದ್ದೀರಿ. ಸತ್ತಿರುವವರಿಗೆ ಸಾವಿಗೆ ಏಕೆ ಹೆದರುವುದು? ಅವರು ಸ್ವಯಂ ನಿರ್ಭಯರಾಗಿಯೇ ಇರುತ್ತಾರೆ. ಆದರೆ ಒಂದು ವೇಳೆ ಯಾವುದೇ ನನ್ನದು ಎಂಬುದು ಇರುತ್ತದೆ ಎಂದರೆ ಮಾಯಾ ಬೆಕ್ಕು ಮ್ಯಾವ್ ಮ್ಯಾವ್ ಮಾಡುತ್ತದೆ. ಜನರಿಗೆ ಸಾಯುವ ವಸ್ತುಗಳ ಅಥವಾ ಪರಿವಾರದ ಚಿಂತೆ ಇರುತ್ತದೆ. ನೀವು ಟ್ರಸ್ಟಿ ಇದ್ದೀರಿ. ಈ ಶರೀರವು ನನ್ನದಲ್ಲ. ಅಲಿಪ್ತರಾಗಿ, ಸ್ವಲ್ಪವೂ ಸಹ ಯಾವುದರಲ್ಲೂ ಸೆಳೆತವಿಲ್ಲ.